ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ದಿವಸ ನಮ್ಮ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಮದಾಪುರ ರಸ್ತೆಯಲ್ಲಿ ಈ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಕಬ್ಬಿನ ಗ್ಯಾಂಗಿನ ಒಂದು ಕುಟುಂಬ, ಗಂಡ ಹೆಂಡತಿ ಮತ್ತು ಈ ಗಂಡನ ಕುಡಿತದ ವಿಚಾರವಾಗಿ ಜಗಳ ಆಗಿ ಗಂಡನಾದಂಥ ಬಾಲಾಜಿ ಜಂಗ್ಲೆ ಅನ್ನೋನು ಹೆಂಡತಿಯಾದಂಥ ಮೀರಾಬಾಯಿ ಜಂಗ್ಲೆ ಅನ್ನೋಳಿಗೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದಾನೆ. ಈ ವಿಚಾರವಾಗಿ ನಮ್ಮ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯವರು ಒಂದು FIR ದಾಖಲಿಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಇವರು ಮೂಲತಃ ಮಹಾರಾಷ್ಟ್ರ ಜಿಲ್ಲೆಯ ಮಹಾರಾಷ್ಟ್ರ ರಾಜ್ಯದ ಯಾವತ್ಮಾಳ್ ಜಿಲ್ಲೆಯವರು. ಅಲ್ಲಿಂದ ಅವರ ಕುಟುಂಬದವರು ಬಂದುಬಿಟ್ಟು ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮುಂದಿನ ತನಿಖೆ ಕೈಗೊಳ್ತಾ ಇದ್ದೀವಿ. ಸರ್, ಮಕ್ಕಳು ಯಾರು ಈಗ ನಿರ್ವಹಣೆ ಮಾಡ್ತಾರೆ? ಸಣ್ಣ ಮಕ್ಕಳು ಈಗ ಅವ್ರನ್ನ ಹೆಂಡತಿಯ ಕುಟುಂಬದವರಿಗೆ ಅಥವಾ ಈ ಗಂಡನ ಕುಟುಂಬದವರಿಗೆ ನಾವು ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಅದು ಲೀಗಲ್ ಪ್ರೊಸೆಸ್ಸು. ಅದನ್ನು ಯಾರ ಕುಟುಂಬದವ್ರು ಬೇಕಾದರೂ ಲೀಗಲಿ ಪ್ರೊಸೆಸ್ ಫಾಲೋ ಮಾಡಿಕೊಂಡು ತೊಗೋಬೋದು. ಸದ್ಯಕ್ಕಂತೂ ಅವರ ಹೆಂಡತಿಯ ಕುಟುಂಬದವರಿಗೆ ಕೊಡ್ತಾ ಇದ್ದೀವಿ. ಸರ್, ಅದು ಏನೋ ವಿಡಿಯೋ ಮಾಡಿದ್ರು, ಲೈವ್ ವಿಡಿಯೋನ ಮಾಡಿ ಮರ್ಡರ್ ಮಾಡೋದು ವಿಡಿಯೋ ಮಾಡಿದ್ದಾರೆ. ಅವರು ಅಕ್ಕಪಕ್ಕ ಏನು ಆ ಕಬ್ಬಿನ ಗ್ಯಾಂಗ್ನಲ್ಲಿದ್ದರು, ಅವರು ಕೆಲವೊಂದಿಷ್ಟು ಜನ ಬಿಡಿಸ್ಲಿಕ್ಕೆ ಹೋದರು. ಇವನು ಎಲ್ಲರ ಜೊತೆ ಹುಚ್ಚ ಥರ ವರ್ತಿಸ್ತಿದ್ದ. ಆ ಸಂದರ್ಭದಲ್ಲಿ ಅವರು ವಿಡಿಯೋ ಮಾಡಿರೋದಂತೂ ನಿಜ ಇದೆ. ಅದೇ ಅವನು ತುಂಬ ಕುಡಿತಾ ಇದ್ದ, ಮತ್ತು ಈ ದುಡ್ದಿದ್ದೆಲ್ಲ ಕುಡಿತಕ್ಕೆ ಹಾಳು ಮಾಡ್ತಾಯಿದ್ದ. ಹೆಂಡತಿ ತಾನೂ ದುಡ್ದಿದ್ದು ಕೂಡ ಅವನಿಗೆ ಕೊಡ್ತಾಯಿದ್ದು. ನಮ್ಮ ಬೆಳಗಾವಿ ಟೂರಿಸಮ್ದು ವೆಬ್ಸೈಟನ್ನು ಡಿಸೈನ್ ಮಾಡಿದ್ದೀವಿ. www.belagavi.tourism.com ಈ ವೆಬ್ಸೈಟನ್ನು ನೀವು ನೋಡಿದ್ರೆ ಬೆಳಗಾವಿಯಲ್ಲಿ ಮೇಜರ್ ಟೂರಿಸ್ಟ್ ಪ್ಲೇಸಸ್ ಏನೇನಿದೆ ಅದಕ್ಕೆ ಕನೆಕ್ಟೆಡ್ ವೆಬ್ಸೈಟ್ಸ್, ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಟೂರಿಸಮ್ ಇರ್ಬೋದು, ಬೇರೆ ವೆಬ್ಸೈಟ್ಸ್ ಇದೆ. ಮೇನ್ಲಿ ವಿಡಿಯೋ ಆ್ಯಂಡ್ ಫೋಟೋ ಗ್ಯಾಲರಿ ಇದೆ. ಆಮೇಲೆ ಯಾವ್ಯಾವ ಪ್ಲೇಸ್ನ ಯಾವ್ಯಾವ ರೀತಿ ರೀಚ್ ಮಾಡಬೇಕು, ಹೇಗೆ ಹೋಗ್ಬೋದು, ವಾಟ್ ಈಸ್ ದ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತ ಈಗ ಫಸ್ಟ್ ಫೇಸಲ್ಲಿ ನಾವು ಕೊಟ್ಟಿದ್ದೀವಿ. ಎಷ್ಟು ಸಾಧ್ಯ ಆಗುತ್ತೆ ಬೆಸ್ಟ್ ಟೂರಿಸ್ಟ್ ಪ್ಲೇಸಸ್ ಎಲ್ಲದನ್ನು ನಾವು ಕವರ್ ಮಾಡ್ತೀವಿ. ಅದೇ ವೆಬ್ಸೈಟ್ನಲ್ಲಿ ಹಾಕಿದ್ದೀವಿ. ಮತ್ತು ಯಾವುದೇ ಹೊಸ ಪ್ಲೇಸಿನ ಈಗ ನೀವು ಫೀಡ್ಬ್ಯಾಕ್ ಕೊಟ್ಟು ಇಂಥ ಒಂದು ಹೊಸ ಪ್ಲೇಸಿಗೆ ನಾನು ವಿಸಿಟ್ ಮಾಡಿದ್ದೀನಿ, ಇಂಥ ನೋಡಿದೆ ಅಟ್ರಾಕ್ಷನ್ ಅಂತ ನಮ್ಮಲ್ಲಿ ಫೀಡ್ಬ್ಯಾಕ್ ಕೊಟ್ಟರೆ ಅದ್ರ ಬಗ್ಗೆನೂ ಮಾಹಿತಿ ಕೊಟ್ಟು ಅದನ್ನು ಕೂಡ ಎವ್ರಿ ಡೇ ಬೇಸಿಸಲ್ಲಿ ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ ರಿಯಲ್ ಟೈಮಲ್ಲಿ. ಇಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದೀವಿ. ಈ ಮ್ಯಾಪನ್ನು ನೀವು ನೋಡಿದ್ರೆ, ಈ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಪ್ಲೇಸಸ್ ಬೆಳಗಾವಿಯಲ್ಲಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಗ್ಯಾಲರಿ ತೋರಿಸುತ್ತೆ ಮತ್ತು ಯಾವುದೆಲ್ಲ ರೀತಿ ರೀಚ್ ಆಗ್ಬೋದು ಅದನ್ನೆಲ್ಲ ಇವರು ತೋರಿಸುತ್ತೆ. नमस्कार दोस्तों, मैं फिल्म डायरेक्टर सनोज मिश्रा। मेरे साथ आज प्रयागराज की सनसनी बनी हुई मोनालिसा है और आप लोगों से जैसे मैंने कहा था कि मेरी अगली फिल्म द डायरी ऑफ मणिपुर में मैं इनको कास्ट कर रहा हूं, तो मैं इनसे मिलने के लिए प्रयागराज में गया था और आज इनके गांव आया हुआ हूं महेश्वर। और आज इनके फैमिली के साथ, इनके पिताजी के साथ और पूरे परिवार के साथ बैठकर हमारी बातचीत हुई। सारे मुद्दों पर बातचीत हुई और सच कहूं तो बहुत इनोसेंट लोग हैं, मतलब मेरी सोच से भी परे लोग हैं, इतने इनोसेंट हैं। और आज से मतलब जो मैंने बीड़ा उठाया था तो मुझे लग रहा है कि और जिम्मेदारी मेरी बहुत ज़्यादा बढ़ गई है, क्योंकि मैंने वो जिम्मेदारी ली है। मैं इसको बहुत अच्छे से प्रेजेंट भी करूँगा
और इसका भविष्य भी फिल्म में मुझे बनाना है। तो मोनालिसा आज इसके लिए तैयार हुई और पूरी तरह से मेहनत करने के लिए तैयार हूँ। आपका बहुत बहुत धन्यवाद सर। आप मुझे ढूंढने के लिए प्रयागराज भी गए थे, मैंने देखा जी, मतलब कैसा लग रहा है? बहुत अच्छा लग रहा है। तो मेहनत करोगे ना फिल्म के लिए? जरूर मेहनत करूँगी जब तक आगे बढ़ूँगी। हाँ, बढ़ने का मन है, आगे बढ़ेंगे ना, जज्बा चाहिए, है ना? और वो मेरे ख्याल से अच्छी है भी, और इसको तैयार करना है हम लोग की सबकी जिम्मेदारी। थैंक यू। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.